ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ನಿಮಗೆ ಶೋ ಮಾಡುತ್ತೇನೆ ಆಯ್ತಾ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಇದರೊಳಗಿಂದ ಬಿಟ್ಟು ಯಾವುದು ಬರಲ್ಲ. ಇಂಪಾರ್ಟೆಂಟ್ ಕ್ವಶನ್ ಬೇಕಲ್ಲ ನಿಮಗೆ, ಇಲ್ಲಿ ಇವಾಗ ತೋರಿಸುತ್ತೇನೆ. ಇಂಪಾರ್ಟೆಂಟ್ ಕ್ವಶನ್ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಮತ್ತು MCQ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೊಂದಿಸಿ ಬರೆಯಿರಿ. ಬಹಳ ವಿದ್ಯಾರ್ಥಿಗಳಿಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೆಂಗೆ ಮಾಡಬೇಕು ಗೊಂದಲ ಆಗ್ತಾ ಇದೆಯಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಸೆಕೆಂಡ್ PUC ಇಂಗ್ಲೀಷ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ ಕಮೆಂಟ್ ಬಾಕ್ಸ್ನಲ್ಲಿ. ಬಟ್ ಇಲ್ಲಿ ಇವಾಗ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಬ್ಯಾಕ್ ಬೆಂಚರ್ಸ್ ಇರ್ತಾರೆ. ಇವಾಗ ಇವ್ರಿಗೇನು ಜಸ್ಟ್ ಪಾಸ್ ಆದರೆ ಸಾಕು ಇಂತಹ ವಿದ್ಯಾರ್ಥಿಗಳಿಗೆ. ಅಂದರೆ ನಾಳೆ ಎಕ್ಸಾಮ್ ಇತ್ತಂದರೆ ಇವತ್ತು ನೈಟ್ ಅಪ್ಲೋಡ್ ಮಾಡ್ತೀನಿ ನಾನು. ಯಾಕೆಂದರೆ ಅವೇ ಕ್ವಶನ್ಸ್ಗಳು ನಿಮಗೆ ಬರಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ. MCQ ಕ್ವಶನಲ್ಲಿ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಅವೇ ಕ್ವಶನ್ ಬರಬೇಕು. ಹಾಗೆ ಕೊಡ್ತೀನಿ, ಡೋಂಟ್ ವರಿ. ಹಾಯ್ ಗೈಸ್, ಟುಡೇ ಇನ್ ದಿಸ್ ವಿಡಿಯೋ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಹೇಗೆ ಪಾಸ್ ಆಗೋದು ನನಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಇವಾಗ 13ಕ್ಕೆ ಎಕ್ಸಾಮ್ ಇದೆಯಲ್ಲ, ಜಸ್ಟ್ ಪಾಸ್ ಆದರೆ ಸಾಕು ನನಗೆ ಹಿಂಗೆ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು. ಜಸ್ಟ್ ಪಾಸ್ ಯಾಕೆ ಸ್ನೇಹಿತರೆ, ನೀವು ಜಸ್ಟ್ ಪಾಸ್ ಅಲ್ಲ ರಿಸಲ್ಟ್ ಕೂಡ ಮಾಡ್ಕೋಬಹುದು ಇಂಗ್ಲೀಷ್ನಲ್ಲಿ. ಅಷ್ಟೊಂದು ಈಸಿ ಆಗಿದೆ ಸಮರಿ ಮತ್ತು ಗ್ರಾಮರ್ ಸೆಕ್ಷನಲ್ಲಿ ನೋಡೋದಾದರೆ. ಕೆಲವೊಂದು ವಿದ್ಯಾರ್ಥಿಗಳು ನನಗೆ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಹೇಳಿದ್ರು. ನೋಡಿ, 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರಲ್ಲ ನನ್ನ ಪ್ರಕಾರ ಆಯ್ತಾ. ಇವಾಗ ಬೇರೆಯವರು ಹೇಳ್ತಿರ್ಬೋದು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅಂತ. ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ ಆಯ್ತಾ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರುತ್ತೆ, ಅಭ್ಯಾಸ ಮಾಡಿ. ಬಟ್ ಅವೇ ಕ್ವಶನ್ಸ್ ಏನಿದಿಲ್ಲ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಅವನು ಪ್ರತಿ ವರ್ಷ. ಅದು ಸುಮ್ಮನೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಓದೋದು ಅದರೊಳಗೆ. ಇವಾಗ ನಾವು ಏನು ಮಾಡ್ಕೋಬೇಕಂದ್ರೆ, ಇವಾಗ ಯಾವುದೇ ಒಂದು ಕ್ವಶನ್ ಕೇಳಿ ನಮಗೆ ಏನು ಬರೀಬೇಕು, ನಾವು ಸಮರಿನೇ ಬರೀಬೇಕು. ಓಕೆ, ಇಲ್ಲ ನಾನು ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ನನಗೆ ಇಂಗ್ಲೀಷ್ ಬರುತ್ತೆ, ನಾನು ಎಲ್ಲ ಟೆನ್ಸ್ ಪರ್ಫೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಮಾತಾಡೋಕ್ಕೆ ಇಂಗ್ಲೀಷ್ ಬರುತ್ತೆ, ಓಕೆ ಐ ಆಮ್ ಏಬಲ್ ಟು ರೈಟ್ ಇಂಗ್ಲೀಷ್ ಅಂದ ತಕ್ಷಣ ಏನಿದಿಲ್ಲ ನೀವು ಇಂಗ್ಲೀಷ್ನಲ್ಲಿ ಬರೀರಿ. ಓಕೆ, ಯಾರೆಲ್ಲ ಏಬಲ್ ಇದ್ದೀರಾ, ಓಕೆ ಪರ್ಫೆಕ್ಟ್ ಆಗಿರಬೇಕು. ಓಕೆ, ನೀವು ಪರ್ಫೆಕ್ಟ್ಲಿ ಏನಿದಿಲ್ಲ ಇಂಗ್ಲೀಷ್ನಲ್ಲಿ 100ಕ್ಕೆ 100 ಪರ್ಫೆಕ್ಟ್ ಆಗಿದ್ದರೆ ಯು ಕ್ಯಾನ್ ಡೂ. ಓಕೆ, ಯಾವುದಾದ್ರೂ ಪ್ರಶ್ನೆ ಕೇಳಿದಾಗ ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ. ಬಟ್ ಇಲ್ಲಿ ಇವಾಗ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಬ್ಯಾಕ್ ಬೆಂಚರ್ಸ್ ಇರ್ತಾರೆ. ಇವಾಗ ಇವ್ರಿಗೇನು ಜಸ್ಟ್ ಪಾಸ್ ಆದರೆ ಸಾಕು ಇಂತಹ ವಿದ್ಯಾರ್ಥಿಗಳಿಗೆ. ಸೊ ಇವ್ರಿಗೇನಿದಿಲ್ಲ ಜಸ್ಟ್ ಪಾಸಿಂಗ್ ಇದ್ದರೆ ಸಾಕು ನಮಗೆ ಹಿಂಗೆ ಕೊಡಿ ಅಂತ. ನೋಡಿ ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋನಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ನಮ್ಮ ಎಕ್ಸಾಮ್ ಯಾವಾಗಿದೆ, 13ಕ್ಕೆ ಇದೆ ಆಯಿತಾ. 13/3/2024ಕ್ಕೆ ಎಕ್ಸಾಮ್ ಇದೆ. ಇನ್ನು ಎಷ್ಟು ದಿವಸ ಇದೆ, ಇವತ್ತು ತಾರೀಕು ಎಷ್ಟು, 11 ಆಯಿತಾ. 12, 13 ಇನ್ನೆರಡು ದಿವಸ ಇದೆ. ಇನ್ನೆರಡು ದಿವಸದಲ್ಲಿ ಆರಾಮಾಗಿ ಓದ್ಬೋದು ಆಯಿತಾ, ಡೋಂಟ್ ವರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ ಇವಾಗ ನೋಡಿ, ನಾನು ಏನು ಹೇಳ್ತೇನೆ ಗಮನವಿಟ್ಟು ಕೇಳಿ. ನಿಮಗೆ MCQ ಕ್ವಶನಲ್ಲಿ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಂತ ಮಾಡಲಾಗಿದೆ ಆಯಿತಾ. MCQ ಕ್ವಶನಲ್ಲಿ ಏನಿದಿಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಆ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ರಿ ಅಂತ ನಾನು ನಿಮಗೆ ಪದೇ ಆಗಿ ಹೇಳ್ತಾ ಇದ್ದೇನೆ ಆಯಿತಾ. ನಿಮಗೆ ಲಾಸ್ಟ್ ಮೂಮೆಂಟ್ನಲ್ಲಿ ನಾನು MCQ ಕ್ವಶನ್ ಕೊಡಬಹುದು. ಇವಾಗ ಪ್ರತಿ ವಿದ್ಯಾರ್ಥಿಗಳಿಗೆ ಹೆಂಗೆ ಕೊಡ್ತಾ ಇದ್ದೀನಲ್ಲ, ಅಂದರೆ ನಾಳೆ ಎಕ್ಸಾಮ್ ಇತ್ತಂದರೆ ಇವತ್ತು ನೈಟ್ ಅಪ್ಲೋಡ್ ಮಾಡ್ತೀನಿ ನಾನು. ಯಾಕೆಂದರೆ ಅವೇ ಕ್ವಶನ್ಸ್ಗಳು ನಿಮಗೆ ಬರಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ. MCQ ಕ್ವಶನಲ್ಲಿ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಅವೇ ಕ್ವಶನ್ ಬರಬೇಕು, ಹಾಗೆ ಕೊಡ್ತೀನಿ, ಡೋಂಟ್ ವರಿ ಇಂಗ್ಲೀಷ್ನಲ್ಲಿ ಆಯಿತಾ. ಬಟ್ ನೀವು ಏನು ಗೊತ್ತಾ, ಇವಾಗ ಆ ಒಂದು ವಿಡಿಯೋ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಆಯಿತಾ. ಆ ಒಂದು ವಿಡಿಯೋ ಕೆಳಗಡೆ ಏನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ, ಅದರೊಳಗಿಂದು ನಾನು ಏನಿದಿಲ್ಲ ಆಯ್ಕೆ ಮಾಡಿಕೊಂಡು ಯಾವುದು ಇಂಪಾರ್ಟೆಂಟ್ ಅಂತ ನಿಮಗೆ ಕೊಟ್ಬಿಡ್ತೀನಿ. ಅವೇ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ. MCQ ಕ್ವಶನಲ್ಲಿ ಎಷ್ಟು 10 ಮಾರ್ಕ್ಸ್ ಬರುತ್ತೆ ನಿಮಗೆ. ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಎಷ್ಟು ಬರುತ್ತೆ, 5 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಟೋಟಲ್ ಆಗಿ 15 ಮಾರ್ಕ್ಸ್ ಬರುತ್ತೆ ನಿಮಗೆ. ಅದೇ ರೀತಿ ನಿಮಗೆ ನಾನು ಕ್ವಶನ್ ನಂಬರ್ 11 ಮತ್ತು ಕ್ವಶನ್ ನಂಬರ್ 12 ಕೂಡ ಕೊಡ್ತೀನಿ. ಯಾವುದು, ಓಕೆ PASUPAM ಕ್ವಶನ್ ನಂಬರ್ 11, ಅದೇ ರೀತಿ ಕ್ವಶನ್ ನಂಬರ್ 12 ಲಿಂಕರ್ಸ್ ಅದು ಕೂಡ ಕೊಡ್ತೀನಿ. ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗುವುದು ಅಂತ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ನೀಲಿ ನಕ್ಷೆ ಪ್ರಕಾರನೇ ಅವರು ಏನಿದಿಲ್ಲ ಈ ಒಂದು 4 ಮಾರ್ಕ್ಸ್ ಕ್ವಶನ್ ಮತ್ತು 6 ಮಾರ್ಕ್ಸ್ ಕ್ವಶನ್ ಮತ್ತು ಗ್ರಾಮರ್ನಲ್ಲಿ ಕ್ವಶನ್ ನಂಬರ್ 28 ಕ್ವಶನ್ ನಂಬರ್ 28 ಯಾವುದು, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಯಿತಾ. ಕ್ವಶನ್ ನಂಬರ್ 11 ಯಾವುದು, PASUPAM. ಯಾವ ಒಂದು ಅಧ್ಯಾಯ ಮೇಲೆ ನಮಗೆ ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ನಿಮಗೆ ಶೋ ಮಾಡುತ್ತೇನೆ ಆಯಿತಾ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಇದರೊಳಗಿಂದ ಬಿಟ್ಟು ಯಾವುದು ಬರಲ್ಲ. ಇಂಪಾರ್ಟೆಂಟ್ ಕ್ವಶನ್ ಬೇಕಲ್ಲ ನಿಮಗೆ, ಇಲ್ಲಿ ಇವಾಗ ತೋರಿಸುತ್ತೇನೆ. ಇಂಪಾರ್ಟೆಂಟ್ ಕ್ವಶನ್ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ನೋಡಿ, ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಗ್ರಾಮರ್ ಕೇಳ್ತಾರೆ ಮೊದಲಿಗೆ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಏನಿದಿಲ್ಲ ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗೋದು ಅಂತ ಅಂದಿದ್ದಾರೆ ಅಂದರೆ ಸನ್ನಿ ಮಾರ್ನಿಂಗ್ ಆಯಿತಾ. ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕೇಳಲಾಗುವುದು. ಇದರೊಳಗೆ ಎಷ್ಟು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಬರ್ತಾವಲ್ಲ, ಇಲ್ಲಿ ನಿಮಗೆ ಶೋ ಆಗ್ತಾ ಇದೆಯಲ್ಲ, ಇದರೊಳಗಿಂದು ಯಾವುದಾದ್ರೂ ಒಂದು ಬಂದೇ ಬರುತ್ತೆ ನಾಳೆ ಎಕ್ಸಾಮ್ನಲ್ಲಿ. ಇಲ್ಲಿ ಶೋ ಆಗ್ತಾ ಇದೆಯಲ್ಲ, ಸ್ಕ್ರೀನ್ ಶಾಟ್ ತೆಗೆದುಕೊಂಡ್ರಾ. ಇದರೊಳಗೆ ಕೇಳಿದ್ರೆ ಇದರೊಳಗಿಂದ ಕೇಳಬೇಕು, ಯಾಕೆಂದ್ರೆ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಅವರದ್ದು ಏನಿದೆಯಲ್ಲ ಒಂದು ಕ್ವಶನ್ ಬ್ಯಾಂಕ್ ಇದೆ, ಅದು ಇದರೊಳಗಿಂದ ಬರಬೇಕು ನಾಳೆ. ಯಾವುದು, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್, ಆ ಒಂದು ಅಧ್ಯಾಯ ಆಯ್ತಾ, 5ನೇ ಅಧ್ಯಾಯ. ಓಕೆ,
ಐ ಬಿಲೀವ್ ಬುಕ್ಸ್ ಅಂತ ಇದೆಯಲ್ಲ, ಆ ಒಂದು ಅಧ್ಯಾಯದಲ್ಲಿ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕೇಳ್ತಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ತೆಗೆದುಕೊಳ್ರಿ. ಆಯ್ತಾ, ಈ ನಿಮಗೆ ಈ 2 ಅಧ್ಯಾಯ ಮೇಲೆ ಯಾವುದಾದ್ರೂ ಒಂದು ಕೇಳ್ತಾರೆ. 2 ಅಧ್ಯಾಯ ಮೇಲೆ ಕೇಳಂಗಿಲ್ಲ, ಮತ್ತೆ 2 ಅಧ್ಯಾಯ ಮೇಲೆ ಕೇಳಂಗಿಲ್ಲ, ಒನ್ಲಿ 1 ಅಧ್ಯಾಯ ಮೇಲೆ ಕೇಳ್ತಾರೆ. ಯಾವುದಾದ್ರು 1 ಅಧ್ಯಾಯ ಮೇಲೆ ಕೇಳ್ತಾರೆ ಅವರು. ಓಕೆ, 2 ಕೇಳಂಗಿಲ್ಲ, 2 ಕೇಳಂಗಿಲ್ಲ. ವಾರ್ಷಿಕ ಪರೀಕ್ಷೆಯಲ್ಲಿ ಒಂದೇ ಕೇಳ್ತಾರೆ. ಸನ್ನಿ ಮಾರ್ನಿಂಗ್ ಮೇಲೆ ಕೇಳಬಹುದು, ಇಲ್ಲಾಂದ್ರೆ ಆ ಬಿಲೀವ್ ಬುಕ್ಸ್ ಅಧ್ಯಾಯ ಮೇಲೆ ಕೇಳಬಹುದು. ಸ್ನೇಹಿತರೆ, ಇವಾಗ ಗಮನ ಇಟ್ಟು ಕೇಳಿ. ನಿಮಗೆ ಯಾರಿಗೆಲ್ಲ ಇಂಗ್ಲೀಷ್ನಲ್ಲಿ ಏನಿದಿಲ್ಲ ಬರೆಯೋಕ್ಕೆ ಬರಲ್ಲ, ಯಾವುದೇ ಒಂದು ಪ್ರಶ್ನೆ ಅಟೆಂಡ್ ಮಾಡೋಕ್ಕೆ ಬರಲ್ಲ, ನನಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಬರೆಯೋಕ್ಕೆ ಬರ್ತಾ ಇಲ್ಲ, ನನಗೆ ಡೈಲಾಗ್ ರೇಟಿಂಗ್ ಬರೆಯೋಕ್ಕೆ ಬರ್ತಾ ಇಲ್ಲ, ನನಗೆ ಪ್ಯಾಸೇಜ್ ಬರೆಯೋಕ್ಕೆ ಬರ್ತಾ ಇಲ್ಲ, ನನಗೆ ಮತ್ತು ಅದೇ ರೀತಿ ಲೆಟರ್ ರೇಟಿಂಗ್ ಬರೆಯೋಕ್ಕೆ ಬರ್ತಾ ಇಲ್ಲ, ಇವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಹೆಂಗೆ ಮಾಡ್ಕೋಬೇಕು, ಆಯಿತಾ, ನನಗೆ ಬರೆಯೋಕ್ಕೆ ಬರ್ತಾ ಇಲ್ಲ, ಆ ಬ್ರ್ಯಾಕೆಟ್ನಲ್ಲಿ ಹೆಂಗೆ V3 ಮಾಡ್ಕೋಬೇಕು, ಆಯಿತಾ, ಮತ್ತು ಅದೇ ರೀತಿ ಲಿಂಕರ್ಸ್ ಹೆಂಗೆ ಬರೀಬೇಕು, ಪ್ಯಾಸೇಜ್ ಕೊಟ್ಟಿರ್ತಾರೆ ಪ್ಯಾಸೇಜ್ ಹೆಂಗೆ ಬರೀಬೇಕು, ಅಂಡರ್ಲೈನ್ ವರ್ಡ್ಸ್ ಇರುತ್ತೆ ಅಂಡರ್ಲೈನ್ ವರ್ಡ್ಸ್ ಹೆಂಗೆ ಬರೀಬೇಕು, ಅವೆಲ್ಲ ನಿಮಗೆ ಇವಾಗ ಟೆನ್ಷನ್ ಆಗ್ತಾ ಇರುತ್ತಲ್ಲ. ಒಂದೇ ಸಾಲ್ಯೂಷನ್ ಸ್ನೇಹಿತರೆ, ಬೆಸ್ಟ್ ಸಾಲ್ಯೂಷನ್ ಏನು ಗೊತ್ತಾ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಆಯಿತಾ, 80/80 ಅಂತ ಒಂದು ಲಿಂಕ್ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ 1 ತಾಸು 20 ನಿಮಿಷ ಒಂದು ವಿಡಿಯೋ ಮಾಡಿದ್ದೀನಿ, 1 ತಾಸು 20 ನಿಮಿಷ ಒಂದು ವಿಡಿಯೋ ಮಾಡಿದ್ದೀನಿ. ಸಂಪೂರ್ಣವಾಗಿ ಇಂಗ್ಲೀಷ್ ಕವರ್ ಮಾಡಿಬಿಟ್ಟಿದ್ದೀನಿ. ಅದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ತೋರಿಸಿದ್ದೀನಿ, ಸಮರಿ ಕೂಡ ತೋರಿಸಿದ್ದೀನಿ, ಮತ್ತು ಗ್ರಾಮರ್ ಏನಿದೆಯಲ್ಲ ಹೆಚ್ಚುವರಿ ಪ್ರಶ್ನೆಗಳು ಕೂಡ ತಗೊಂಡು ಡಿಸ್ಕಷನ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನೋಡ್ಕೊಂಡ್ರೆ ಸಾಕು, ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ, ಅಷ್ಟೊಂದು ಭರವಸೆ ಕೊಡ್ತೀನಿ. ಯಾಕೆಂದರೆ ಈ ಒಂದು ವಿಡಿಯೋನಲ್ಲಿ ಏನಿದಿಲ್ಲ ಹೆಂಗೆ ಹೇಳಿದ್ದೇನೆಂದರೆ, ನಿಮಗೆ ಗ್ರಾಮರ್ ಬರಬೇಕದು ಒಂದು ಪ್ರಶ್ನೆಯಲ್ಲಿ ಹಾಗೆ ಟ್ರಿಕ್ಸ್ ಹೇಳಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 11 ಯಾವುದು, ಆಕ್ಟಿವ್ ವಾಯ್ಸ್. ಓಕೆ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ ನೀವು ಕರಿತೀರಲ್ಲ, ಪ್ಯಾಸಿವ್ ವಾಯ್ಸ್ ನೋಡಿ, ಪ್ಯಾಸಿವ್ ಫಾರ್ಮ್. ಓಕೆ, ಪ್ಯಾಸಿವ್ ಫಾರ್ಮ್ ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗುವುದು ಅಂದರೆ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಯಾವ ಒಂದು ಅಧ್ಯಾಯ ಮೇಲೆ ಅಂದರೆ 2 ಡಿಯರ್, ಬರ್ಕೊಳ್ಳಿ, 2 ಡಿಯರ್ ಅಧ್ಯಾಯ ಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದರೊಳಗಿಂದು ಯಾವುದಾದ್ರೂ ಒಂದು ಬಂದೇ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಇದರ ಆನ್ಸರ್ ಕೂಡ ಏನಿದೆಯಲ್ಲ ನಿಮಗೆ ಆರಾಮಾಗಿ ಸಿಗುತ್ತೆ. ನೆಟ್ನಲ್ಲಿ ನೀವು ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಆರಾಮಾಗಿ ಇದರ ಆನ್ಸರ್ಸ್ ಕೂಡ ಸಿಗುತ್ತೆ ನಿಮಗೆ. 2 ಡಿಯರ್, ಆಯಿತಾ, ಮತ್ತು ಅದೇ ರೀತಿ 2 ಡಿಯರ್ ಮತ್ತು ಅದೇ ರೀತಿ ದ ಓಟರ್ ನೋಡಿ. 2 ಡಿಯರ್ ಮತ್ತು ದ ಓಟರ್ ಅಧ್ಯಾಯ ಮೇಲೆ ನಿಮಗೆ ಕ್ವಶನ್ ನಂಬರ್ 11 ಕೇಳಲಾಗುವುದು. ಆಯಿತಾ, ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು ಕೇಳ್ತಾರೆ. ಆಯಿತಾ, ಯಾವುದಾದ್ರೂ ಒಂದು ಕೇಳ್ತಾರೆ ನಿಮಗೆ, ನೋಡ್ಕೊಳ್ಳಿ. ಓಕೆ, ಪ್ಯಾಸಿವ್ ಫಾರ್ಮ್. ಆಯಿತಾ, ಭಾಳ ಪ್ರಶ್ನೆಗಳದಾವೆ. ನಾನು ಇಲ್ಲಿ ಇವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ, ಏನೂ ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ನೀವು ಕೀಪ್ ಪಾಯಿಂಟ್ ಟಚ್ ಆಗಿರಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಕಾಣ್ತಾ ಇದೆಯಲ್ಲ ರೆಡ್ ಬಟನ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಕನಾಮಿಕ್ಸ್ ಎಲ್ಲ ವಿಡಿಯೋಗಳು ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಮತ್ತು ನಾನು ಮತ್ತೆ ಏನು ರೆಗ್ಯುಲರ್ ಏನಾದರೂ ಎಜುಕೇಷನಲ್ ಅಪ್ಡೇಟ್ಗಳು ನೀಡ್ತಾ ಇರ್ತೀನಿ ಬಿಡಿ, ಅದು ಬೇರೆ ಮಾತು. ಇಲ್ಲಿ ಮತ್ತೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಮಾಡ್ತಾ ಇರ್ತೀನಿ ನಾನು. ಇನ್ನೂ ಎಕ್ಸಾಮ್ ಮುಗಿದಿಲ್ಲಲ್ಲ, 13ಕ್ಕೆ ಎಕ್ಸಾಮ್ ಇದೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇವು ಡೈಲಾಗ್ ರೇಟಿಂಗ್ ಆಗಿರ್ಬೋದು, ಮತ್ತು ಅದೇ ರೀತಿ ಪ್ಯಾಸೇಜ್ ಆಗಿರ್ಬೋದು, ಮತ್ತು ಅದೇ ರೀತಿ ಅಂಡರ್ಲೈನ್ ವರ್ಡ್ಸ್ ಆಗಿರ್ಬೋದು, ಮತ್ತು ಅದೇ ರೀತಿ ಲೆಟರ್ ರೇಟಿಂಗ್ ಆಗಿರ್ಬೋದು, ಇವೆಲ್ಲ ಏನದಲ್ಲ ಗಿವನ್ ಇನ್ ದ ಬಾಕ್ಸಸ್ ಆಗಿರ್ಬೋದು, ಇವೆಲ್ಲ ವರ್ಕ್ ಬುಕ್ನಿಂದ ಕೇಳ್ತಾರೆ. ಯಾವುದೇ ರೀತಿ ಟೆಕ್ಸ್ಟ್ ಬುಕ್ನಿಂದ ಕೇಳಂಗಿಲ್ಲ. ವರ್ಕ್ ಬುಕ್ ಅಂತ ಇರುತ್ತೆ, ಆ ಶಿಕ್ಷಣ ಇಲಾಖೆ ಅವ್ರ ಕಡೆ ಇರುತ್ತೆ ವರ್ಕ್ ಬುಕ್, ನಮ್ಮ ಕಡೆ ಇರಂಗಿಲ್ಲ. ಅದು ಅಲ್ಲಿರುವಂತಹ ವರ್ಕ್ ಬುಕ್ ನಲ್ಲಿ ಇರುವಂತಹ ಕ್ವಶನ್ಸ್ಗಳು ಅವರು ಆಯ್ಕೆ ಮಾಡ್ಕೊಂಡು ಯಾವುದಾದ್ರೂ ನಿಮಗೆ ಕೊಡ್ತಾರೆ. ಗ್ರಾಮರ್ ಸೆಕ್ಷನ್ ಅಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿ, ನಮಗೆ ಯಾವುದೇ ಒಂದು ಕ್ವಶನ್ ಕೇಳಿ ಆರಾಮಾಗಿ ಆನ್ಸರ್ ಮಾಡ್ತೀರಾ ನೀವು ಇಂಗ್ಲೀಷ್ ಗ್ರಾಮರ್ ನಲ್ಲಿ. ಅಷ್ಟೊಂದು ಈಸಿಯಾಗಿ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ 80/80 ಅಂತ ಒಂದು ಲಿಂಕ್ ಕೊಟ್ಟಿರ್ತೇನೆ, ಮತ್ತು MCQ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೊಂದಿಸಿ ಬರೆಯಿರಿ. ಬಹಳ ವಿದ್ಯಾರ್ಥಿಗಳಿಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೆಂಗೆ ಮಾಡಬೇಕು ಗೊಂದಲ ಆಗ್ತಾ ಇದೆಯಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಸೆಕೆಂಡ್ PUC ಇಂಗ್ಲೀಷ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ. ಕಮೆಂಟ್ ಬಾಕ್ಸ್ನಲ್ಲಿ MCQ ಕ್ವಶನ್ ಕವರ್ ಆಗುತ್ತೆ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೂಡ ಕವರ್ ಆಗುತ್ತೆ ನಿಮ್ಮದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯಿತಾ. ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಇಷ್ಟು ಫಾಲೋ ಮಾಡಿರಿ, ಆಯಿತಾ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಹೇಳ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ, ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ನಾನು ಏನು ಹೇಳ್ತೀನಿ ಅದಷ್ಟು ಗಮನ ಇಟ್ಟು ಕೇಳ್ರಿ, ಮತ್ತೇನಿಲ್ಲ. ಒಂದೊಂದು ಬಾರಿ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು, ಹೇಳಕ್ ಬರಲ್ಲ. ಯಾಕೆಂದರೆ ಇವಾಗ ನಾನು ಲೆಟರ್ ರೇಟಿಂಗ್ ಆಗಿರ್ಬೋದು, ಮತ್ತು ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು, ಮತ್ತು ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ನಾನು ಹೇಳುವಾಗ ಅವೇ ಕ್ವಶನ್ ಕೂಡ ನೇರವಾಗಿ ಬರ್ಬೋದು. ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಏನಿದಿಲ್ಲ ಕ್ಲಾಸಸ್ಗಳನ್ನು ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಕ್ಲಾಸ್ಗಳನ್ನು ಮಿಸ್ ಮಾಡಿದ್ರೆ ನಿಮಗೆ ಮತ್ತೆ ಲಾಸ್ ಆಗುತ್ತೆ, ಆಯಿತಾ. ನೀವು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಎಲ್ಲರೂ ಪಾಸ್ ಆಗಬೇಕು. ನನ್ನ ಉದ್ದೇಶ ಏನು ಗೊತ್ತಾ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು, ಒಳ್ಳೆಯ ರಿಸಲ್ಟ್ ಮಾಡ್ಕೋಬೇಕು, ಮುಂದಿನ ಡಿಗ್ರಿಗೆ ಹೋಗಬೇಕು, ಅಷ್ಟೇ, ಮತ್ತೇನಿಲ್ಲ. ಇವಾಗ ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಯಾವ ಒಂದು ಅಧ್ಯಾಯ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಲಾಗೋದು. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವಾಗ ನೋಡಿ ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗೋದು ಅಂದರೆ, ಇವಾಗ ನಿಮಗೆ ನಾನು ಯಾವ ಒಂದು ಅಧ್ಯಾಯ ಮೇಲೆ ಸಮರಿ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅಂದರೆ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. 1 ಪೇಜ್ ಅಥವಾ 2 ಪೇಜ್ ಏನಿದಿಲ್ಲ ನೀವು ಸಮರಿ ಬರೀರಿ, ಇಲ್ಲಾಂದರೆ 1.5 ಪೇಜ್ ಬರೀರಿ. ನೀವು ಕಾಪಿ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಬಟ್ 1.5 ಪೇಜ್ ಮಾಡಿದರೆ ನಿಮಗೆ ಏನಿದಿಲ್ಲ ಮಾರ್ಕ್ಸ್ ಕೊಡ್ತಾರೆ ಸಮರಿಯಲ್ಲಿ. ಸಮರಿ ಕರೆಕ್ಟಾಗಿ ಬರೀರಿ ಸ್ನೇಹಿತರೆ, ಆಯಿತಾ. ಸಮರಿ ಕರೆಕ್ಟಾಗಿ ಬರೀಬೇಕು.
ಹೆಂಗೆ ಸಮರಿ ಹೆಂಗೆ ಬರೀಬೇಕು ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೇನಲ್ಲ ಇವಾಗ ರೋಮಿಯೋ ಆ್ಯಂಡ್ ಜೂಲಿಯಟ್ ಆಯಿತಾ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ರೋಮಿಯೋ ಬಗ್ಗೆ ಕೇಳಿದರೆ ಇಲ್ಲಿ ರೋಮಿಯೋ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕ್ರೀನ್ಶಾಟ್ ತೆಗೆದುಕೊಡ್ರಿ. ಇಲ್ಲಾಂದರೆ ಈ ಒಂದು PDF ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. PDF ಸಮರಿ PDF ಲಿಂಕ್ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಆಯಿತಾ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೋಬೇಕು, ಚೆಕ್ ಮಾಡಬೇಕು ನೀವು ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲ ನಿಮ್ಮ ಕಡೆ ಓಕೆ ಸ್ಪ್ರಿಂಗ್ ಸ್ಟ್ರೀಮ್ ಅಂತ ನೋಟ್ಸ್ ಇರುತ್ತೆ ನಿಮ್ಮ ಕಡೆ ನಾರ್ಮಲಿ, ಆ ನೋಟ್ಸ್ ಕೂಡ ನೋಡ್ಕೊಂಡು ಬಿಡ್ರಿ ನೀವು. ಅದರೊಳಗೆ ಸಮರಿ ಕೊಟ್ಟಿದ್ದ ನೋಡ್ರಿ, ಅದೇ ಬರೀರಿ, ನಿಮಗೆ 4 ಮಾರ್ಕ್ಸ್ ಕೊಡ್ತಾನೆ. ಇವಾಗ ನೀವು ಯಾವ ಒಂದು ಅಧ್ಯಾಯ ಮೇಲೆ ಸಮರಿ ಮಾಡ್ಕೋಬೇಕು ನೋಡಿ, ಯಾವ ಒಂದು ಅಧ್ಯಾಯ ಮೇಲೆ ನೀವು ಸಮರಿ ಮಾಡ್ಕೋಬೇಕು, ನಿಮಗೆ ಎಷ್ಟು ಕವರ್ ಆಗಬೇಕು, 10 ಕೊಟ್ಟಿರ್ತಾನೆ ನೀವು 6 ಬರಿಬೇಕಾಗುತ್ತೆ 4 ಅಂಕದ ಪ್ರಶ್ನೆಯಲ್ಲಿ. 10 ಕೊಟ್ಟಿರ್ತಾನೆ 4 ಅಂಕದ ಪ್ರಶ್ನೆಯಲ್ಲಿ ನೀವು ಎಷ್ಟು ಬರೀಬೇಕು, 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಆಯಿತಾ. 6 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಇವಾಗ 6 ಪ್ರಶ್ನೆಗಳಿಗೆ ಏನು ಉತ್ತರಿಸಬೇಕಲ್ಲ ಆ ಸಮರಿಗಳು ಇಲ್ಲಿ ನಾನು ನಿಮಗೆ ಶೋ ಕೂಡ ಮಾಡಿಸುತ್ತೇನೆ. ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, PDF ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಕಡೆ ಸ್ಪ್ರಿಂಗ್ ಸ್ಟ್ರೀಮ್ ಅಂತ ನೋಟ್ಸ್ ಇದ್ದರೆ ಇದರೊಳಗೆ ಎಲ್ಲ ಸಮರಿ ಇರುತ್ತೆ ನೋಡಿ. ಈ ಕಡೆ ಈ ರೀತಿ ನಿಮ್ಮ ಕಡೆ ನೋಟ್ಸ್ ಇರುತ್ತೆ, ಇಂಗ್ಲೀಷ್ ನೋಟ್ಸ್ ಓಕೆ. ಅಲ್ಲಿ ಸಮರಿ ಪೀಠಿಕೆ ಅಂತ ಕೊಟ್ಟಿರ್ತಾರೆ ನೋಡಿ. ಮೊದಲಿಗೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ನಿಮಗೆ ಕಥೆಯ ರೂಪದಲ್ಲಿ ಗೊತ್ತಾಗ್ಬಿಡುತ್ತೆ. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಯಾವುದೇ ಒಂದು ಪ್ರಶ್ನೆ ಕೇಳಿ ಆಯಿತಾ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಸಮರಿನೇ ಬರೀರಿ. ಯಾವುದೇ ಒಂದು ಪ್ರಶ್ನೆ ಕೇಳಿ, ಇಲ್ಲ ನನಗೆ ಬರುತ್ತೆ, ನಾನು ಟೆನ್ಸ್ಗಳು ಮತ್ತು ನನಗೆ ಇಂಗ್ಲೀಷ್ ಎಲ್ಲ ಬರುತ್ತೆ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋರು ಏನಿದಿಲ್ಲ, ಯು ಕ್ಯಾನ್ ಡೂ ಇಟ್ ಓಕೆ. ಅವರು ಬರೀತಾರೆ, ಅವ್ರ ಬಗ್ಗೆ ಚಿಂತನೆ ಇಲ್ಲ. ಕೆಲವರು ಇರ್ತಾರೆ, ಇಲ್ಲ ನನಗೆ ಇಂಗ್ಲೀಷೇ ಬಹಳ ಡಿಫಿಕಲ್ಟ್ ಆಗಿದೆ, ನಾನು ಜಸ್ಟ್ ಪಾಸ್ ಸಾರಿ ಆಗಬೇಕು. ಏನು ಮಾಡಬೇಕು ಗೊತ್ತಾ, ಏನಿಲ್ಲ ಸ್ನೇಹಿತರೆ, ಸಮರಿ ಬಯಾಟ್ ಮಾಡ್ಕೊಂಡು ಬರೀರಿ. 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಪ್ಲಸ್ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80/80 ಅಂತ ಲಿಂಕ್ ಕೊಟ್ಟಿದ್ದೀನಲ್ಲ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಗ್ರಾಮರ್ ಹೆಂಗೆ ಬರೀಬೇಕು ಹೆಂಗಿಲ್ಲ ಡೀಪಾಗಿ ಹೇಳಿದ್ದೀನಿ ನಿಮಗೆ. ಮತ್ತೆ ಇಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೇನೆ, ಡೋಂಟ್ ವರಿ. ಇವಾಗ 4 ಮಾರ್ಕ್ಸ್ ಕ್ವಶನ್, ಯಾವ ಒಂದು ಅಧ್ಯಾಯ ಮೇಲೆ ಅತಿ ಹೆಚ್ಚು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸುತ್ತೇನೆ ಎಲ್ಲ ವಿದ್ಯಾರ್ಥಿಗಳು. ಇವಾಗ ನಿಮಗೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ಒಂದು 4 ಮಾರ್ಕ್ಸ್ ಕೇಳ್ತಾರೆ, 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಇವಾಗ ಕಾಣ್ತಾ ಇದೆಯಲ್ಲ ನೋಡಿ ಎಷ್ಟು ಅದಾವೆ ಕ್ವಶನ್ಸ್, ಇವೆಲ್ಲ ನಿಮಗೆ ಬಹಳ ಓಕೆ ತೊಂದರೆ ಆಗ್ಬಿಡುತ್ತೆ. ಪ್ರಶ್ನೆಗಳಿಗೆ ಅಭ್ಯಾಸ ಮಾಡಬೇಕಾಗುತ್ತೆ. ಏನಿಲ್ಲ, ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಏನಿದಿಲ್ಲ ಸಮರಿನೇ ಬರೀರಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಕ್ವಶನ್ಸ್ಗೆ ಅಬ್ಸರ್ವ್ ಮಾಡಿ, ಆ ಒಂದು ಕ್ವಶನ್ಸ್ ಹೆಂಗೆ ಕೇಳಿದಾನೆ ಓಕೆ. ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ಕ್ವಶನ್ ಹೆಂಗೆ ಕೇಳಿದಾನೆ ಇಲ್ಲಿ ಕಾಣ್ತಾ ಇದೆಯಲ್ಲ ಓಕೆ. 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇದರೊಳಗಿಂದು ಯಾವುದಾದ್ರು ಒಂದು ಬಂದೇ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಅಷ್ಟೇ, ಮತ್ತೇನಿಲ್ಲ. ನಾನು ಹೇಳುವ ಅಧ್ಯಾಯಗಳು ನೀವು ಸಮರಿ ಮಾಡ್ಕೊಳ್ಳಿ. ಯಾವುದು ರೋಮಿಯೋ ಆ್ಯಂಡ್ ಜೂಲಿಯಟ್, ಅದೇ ರೀತಿ ಆನ್ ಚಿಲ್ಡ್ರನ್, 2 ಡಿಯರ್, ಅದೇ ರೀತಿ ದ ಗಾರ್ಡನರ್, ಅದೇ ರೀತಿ ಟು ದ ಫುಟ್ ಫ್ರಾಮ್ ಇಟ್ ಎ ಚೈಲ್ಡ್, ಅದೇ ರೀತಿ ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್, ಅದೇ ರೀತಿ ದ ಓಟರ್ ಮತ್ತು ವೇರ್ ದಿರ್ ಇಸ್ ದ ವೆಲ್. ಈ ಅಧ್ಯಾಯ ಮೇಲೆ ನೀವು ಏನಿಲ್ಲ ಸಮರಿ ಮಾಡ್ಕೊಂಡು ಬಿಡ್ರಿ, ಸಮರಿ ಆಯಿತಾ. ಈಸಿಯಾಗಿ ಸಮರಿ ಮಾಡ್ಕೊಂಡು ಬಿಡ್ರಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಇದರೊಳಗಿಂದು ಯಾವುದಾದ್ರೂ ನಿಮಗೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾನೆ ಮತ್ತು ಇದು ಸಮರಿ ಆಗಿರುತ್ತೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ. ಮತ್ತು ಅದೇ ರೀತಿ 2 ಡಿಯರ್ ಅಧ್ಯಾಯ ಮೇಲೆ ಈ ಕ್ವಶನ್ಸ್ಗಳಾಗಿರುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇದರೊಳಗಿಂದು ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾನೆ, ನಾ ಅದಕ್ಕೆ ಹೇಳಿದ್ದು ಸಮರಿನೇ ಬರೀರಿ ಅಂತ ಆಯಿತಾ. ಇದು ಸಮರಿ ಆಗಿರುತ್ತೆ 2 ಡಿಯರ್ದು. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ PDF ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ನೋಡಿ ಆನ್ ಚಿಲ್ಡ್ರನ್ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಕೇಳಂಗಿಲ್ಲ, ಬಟ್ ಕೇಳಿದ್ರೆ ಏನಿದಿಲ್ಲ ಈ ಒಂದು ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಬರ್ಬೋದು. ಈ ಒಂದು ಸಮರಿ ಆಗಿರುತ್ತೆ. ಯಾವ ಒಂದು ಅಧ್ಯಾಯ ಮೇಲೆ ಏನಿದಿಲ್ಲ ಮಹತ್ವ ಕೊಡಬೇಕಂದ್ರೆ ನೀವು ದ ಗಾರ್ಡನರ್ ಆಗಿರಬಹುದು ಮತ್ತು ರೋಮಿಯೋ ಆ್ಯಂಡ್ ಜೂಲಿಯಟ್ 2 ಡಿಯರ್ ಆಯಿತಾ. ದ ಗಾರ್ಡನರ್, ರೋಮಿಯೋ ಆ್ಯಂಡ್ ಜೂಲಿಯಟ್ ಫಿಕ್ಸ್ ಕೇಳ್ತಾನೆ ಆಯಿತಾ. ಅದೇ ರೀತಿ ಟು ದ ಫುಟ್ ಫ್ರಾಮ್ ಇಟ್ ಎ ಚೈಲ್ಡ್, ಅದೇ ರೀತಿ ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಆ ಒಂದು ಪ್ರಶ್ನೆ ಆಗಿರ್ಬೋದು. ಮತ್ತು ದ ಓಟರ್, ವಾಟರ್, ವೇರ್ ದಿರ್ ಇಸ್ ಅ ವೆಲ್ ಓಕೆ. ಈ ಒಂದು ಅಧ್ಯಾಯ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸನ್ನಿ ಮಾರ್ನಿಂಗ್ ಮೇಲೆ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಮತ್ತು ಅದೇ ರೀತಿ 6 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಬಟ್ ಏನು ಮಾಡಬೇಕು, ಇವಾಗ ಆ ಒಂದು ಕತೆ ಬಹಳ ದೊಡ್ಡದಾಗಿದೆ ಆಯಿತಾ. ನೀವು ಸಮರಿ ಏನಿದಿಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ನೀವು ಸಮರಿನೇ ಬರೀರಿ. ಒಂದು 4ರಲ್ಲಿ ಒಂದು 3 ಮಾರ್ಕ್ಸ್ ಕೊಟ್ಟರು ಕೂಡ ಪರವಾಗಿಲ್ಲ ಸ್ನೇಹಿತರೆ ಸಮರಿ ಬರೆದ ತಕ್ಷಣ. ಬಟ್ ಕರೆಕ್ಟಾಗಿ ಯಾರು ಸಮರಿ ಬರೀತಾರಲ್ಲ ಅವರಿಗೆ ಔಟ್ ಆಫ್ ಔಟ್ ಕೊಡ್ತಾರೆ. ಸಮರಿಯಲ್ಲಿ ಮತ್ತೆ ಯಾರೆಲ್ಲ ಸ್ವಲ್ಪ ಹಾಗೆ ಸ್ವಲ್ಪ ಮಿಸ್ಟೇಕ್ ಮಾಡೋದು ಹಾಗೆಲ್ಲ ಮಾಡಿದ್ರೆ ಏನಿದಿಲ್ಲ 1 ಮಾರ್ಕ್ಸ್ ಕಟ್ ಮಾಡ್ಕೋತಾರೆ. ಯಾರೆಲ್ಲ ಕರೆಕ್ಟಾಗಿ ಬರೀತೀರಾ 4 ಅಂಕದ ಪ್ರಶ್ನೆಯಲ್ಲಿ ಸಮರಿಗಳು ಡೆಫಿನೆಟ್ಲಿ ಅವ್ರಿಗೆ ಏನಿದಿಲ್ಲ 4 ಅಂಕದ ಪ್ರಶ್ನೆಯಲ್ಲಿ ಔಟ್ ಆಫ್ ಔಟ್ ಕೊಡ್ತಾರೆ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಅರ್ಥ ಆಯ್ತಾ. ಸೊ ಹಿಂಗಾಗಿರುತ್ತೆ. ಯಾವ ಒಂದು ಅಧ್ಯಾಯ ಮೇಲೆ 6 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು, ಯಾವ ಒಂದು ಅಧ್ಯಾಯ ಮೇಲೆ 6 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು ಅಂದರೆ ವಾಟರ್ ಅಧ್ಯಾಯ ಆಯ್ತಾ. ವಾಟರ್ 6 ಮಾರ್ಕ್ಸ್ ಕ್ವಶನ್ ವಾಟರ್ ಅಧ್ಯಾಯ ಮತ್ತು ಅದೇ ರೀತಿ ದ ಓಟರ್ ಮತ್ತು ಅದೇ ರೀತಿ ಸನ್ನಿ ಮಾರ್ನಿಂಗ್ ಅದೇ ರೀತಿ ಸನ್ನಿ ಮಾರ್ನಿಂಗ್ ದ ಓಟರ್ ಮತ್ತು ಅದೇ ರೀತಿ ಆನ್ ಚಿಲ್ಡ್ರನ್ ಆಯಿತಾ. ಆನ್ ಚಿಲ್ಡ್ರನ್ ನೋಡಿ ನಿಮಗೆ ಆನ್ ಚಿಲ್ಡ್ರನು ಮತ್ತು ಸನ್ನಿ ಮಾರ್ನಿಂಗು ದ ಓಟರು ವಾಟರ್
ಈ 4 ಚಾಪ್ಟರ್ ಮೇಲೆ ಯಾವುದಾದ್ರೂ 2 ನಿಮಗೆ 6 ಅಂಕದ ಪ್ರಶ್ನೆ ಕೇಳ್ತಾನೆ. ನನ್ನ ಪ್ರಕಾರ ಸನ್ನಿ ಮಾರ್ನಿಂಗ್ ಮೇಲೆ ಒಂದು ಫಿಕ್ಸ್ ಕೇಳ್ತಾನೆ ಆಯ್ತಾ. ಒಂದು ನೋಡ್ಕೊಂಡು ಬಿಡ್ರಿ, ಅದರೊಳಗಿಂದು ಒಂದು ಸಮರಿ ನೀವು ಬಯಾಟ್ ಮಾಡ್ಕೊಂಡು ಬಿಡ್ರಿ. ಆನ್ ಚಿಲ್ಡ್ರನ್ ಕೇಳಿದರೆ ನೀವು 4 ಅಂಕದ ಪ್ರಶ್ನೆಯಲ್ಲಿ ಕೂಡ ಆನ್ ಚಿಲ್ಡ್ರನ್ ಬಗ್ಗೆ ಸಮರಿ ಬರೆದಿದ್ರೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಬರೀರಿ ಎಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ. ಸೊ ಇದು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇಲ್ಲಿ ಶೋ ಮಾಡ್ತಾ ಇದ್ದೇನೆ. ದ ವೋಟರ್ ಅಧ್ಯಾಯ ಮೇಲೆ ನಿಮಗೆ 6 ಅಂಕದ ಪ್ರಶ್ನೆ ನೋಡಿ ಇಲ್ಲಿ ಶೋ ಮಾಡ್ತಾ ಇದೆ ನೋಡಿ. ಅದೇ ರೀತಿ ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ 6 ಅಂಕದ ಪ್ರಶ್ನೆ ಇಲ್ಲಿ ಶೋ ಮಾಡ್ತಾ ಇದೆ ನೋಡಿ. ಅದೇ ರೀತಿ ಆಯ್ತಾ ವಾಟರ್ ಅಧ್ಯಾಯ ಮೇಲೆ 6 ಅಂಕದ ಪ್ರಶ್ನೆ ಶೋ ಮಾಡಿಸಿದ್ದೀನಿ. ಅದೇ ರೀತಿ ಈ 4 ಅಧ್ಯಾಯ ಮೇಲೆ ನಿಮಗೆ ಯಾವುದಾದ್ರೂ 2 ಬಂದೇ ಬರುತ್ತೆ ನಾಳೆ ಎಕ್ಸಾಮ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಸೊ ಅಭ್ಯಾಸ ಮಾಡಿರಿ. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕೇಳಲಾಗೋದು, ಮತ್ತು ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಲಿಂಕರ್ಸ್ ಕೇಳಲಾಗೋದು, ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಪ್ಯಾಶಿವ್ ವೈಸ್ ಕೇಳಲಾಗೋದು ಅಂತ ಹೇಳಿದ್ದೇನೆ ಆಯಿತಾ. ಪ್ಯಾಶಿವ್ ಫಾರ್ಮ್ ಅಂತ ಅಂತೀರಾ ನೀವು. ಸೊ ಕ್ವಶನ್ ನಂಬರ್ 11 ಪ್ಯಾಶಿವ್ ವೈಸ್, ಕ್ವಶನ್ ನಂಬರ್ 12 ಲಿಂಕರ್ಸ್, ಕ್ವಶನ್ ನಂಬರ್ 28 ಏನು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಯ್ತಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಏನಿದಿಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದಾನೆ, ಪದೇ ಪದೇ ಆಗಿ ಹೇಳ್ತಿದ್ದಾನೆ. ಅಲ್ಲಿ ನಿಮಗೆ ಏನಿದಿಲ್ಲ 80/80 ಆರಾಮಾಗಿ ನೀವು ಮಾಡ್ಕೋಬಹುದು. ಹಾಗೆ ನಿಮಗೆ ಹೇಳಿದ್ದೇನೆ ಸ್ನೇಹಿತರೆ, ಗ್ರಾಮರ್ ಅಷ್ಟೊಂದು ಈಸಿಯಾಗಿ ಹೇಳಿದ್ದೇನೆ ಅಂದರೆ ನಿಮಗೆ ನೀವು ಅರ್ಥ ಮಾಡ್ಕೊಬಹುದು. ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ಇಷ್ಟೊಂದು ಈಜಿನ ಗ್ರಾಮರ್ ಅಂತೀರಾ ನೀವು. ಆಮೇಲೆ ಜಸ್ಟ್ ಪಾಸ್ ಅಲ್ಲ, ನೀವೇ ಏನಿದಿಲ್ಲ 75 ರಿಸಲ್ಟ್ ಮಾಡ್ಕೋತೀರಾ. 70 ಮೇಲೆ ರಿಸಲ್ಟ್ ಆಗುತ್ತೆ ನಿಮ್ಮದು ಆಯಿತಾ. ಯು ಕ್ಯಾನ್ 70 ರಿಸಲ್ಟ್. ಓಕೆ, ಎವರೇಜ್ ಸ್ಟೂಡೆಂಟ್ ಕೂಡ 70 ರಿಸಲ್ಟ್ ಮಾಡ್ತಾರೆ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರುವಂಥ ವಿಡಿಯೋ ನೋಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡಿ ಆಯಿತಾ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಏನಿದಿಲ್ಲ ಈ ಒಂದು ಸೆಕೆಂಡ್ PUC ಒಂದು ಎಕ್ಸಾಮ್ ಏನಿದಿಲ್ಲ ಮುಗಿಸ್ಬಿಡಿ ಆಯಿತಾ. ಹೆಂಗಾದ್ರೆ ಮಾಡಿ ಸೆಕೆಂಡ್ PUC ಒಂದು ಎಕ್ಸಾಮ್ ಏನಿದಿಲ್ಲ ಮುಗಿಸ್ಬಿಡಿ ಬೇಗ. ಎಕನಾಮಿಕ್ಸ್ ಒಂದು ಬರುತ್ತೆ, ಎಕನಾಮಿಕ್ಸ್ ಒಂದು ಮುಗಿಸಿಬಿಟ್ರೆ ನಿಮ್ಮದು ಓವರ್ ಆಲ್ ಕಂಪ್ಲೀಟ್ ಆಯಿತು. ಸೆಕೆಂಡ್ PUC ಎಕ್ಸಾಮೇ ಕಂಪ್ಲೀಟ್ ಆಯಿತು. ಓಕೆ, ಮೇ 15ಕ್ಕೆ ಇಲ್ಲಾಂದರೆ ಮೇ 20ಕ್ಕೆ ರಿಸಲ್ಟ್ ಕೊಡ್ತಾರೆ. ಅದ್ರ ಬಗ್ಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ. ಓಕೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. So all the best. Thank you so much.